ಖಾಸಗಿ ಬಸ್ಸೊಂದು ಅಪಘಾತಕ್ಕೀಡಾಗಿ ಸಾಫ್ಟ್ವೇರ್ ಉದ್ಯೋಗಿಯೊಬ್ಬರು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಇಂದು ಮುಂಜಾನೆ ನಡೆದಿದೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಬಸ್ ಅಪಘಾತಕ್ಕೆ ಈಡಾಗಿದ್ದು, ಈ ಅಪಘಾತದಲ್ಲಿ ಸಾಫ್ಟ್ವೇರ್ ಉದ್ಯೋಗಿ ಮೃತಪಟ್ಟಿದ್ದಾರೆ. ನಗರ ಹೊರವಲಯದ ಅಗಲಗುರ್ಕಿ ಮೇಲ್ಸೇತುವೆ ಬಳಿ ಅಪಘಾತ ಸಂಭವಿಸಿದೆ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಲಾರಿಗೆ ಹಿಂಬದಿಯಿಂದ ಖಾಸಗಿ ಬಸ್ ಡಿಕ್ಕಿಯಾದ ಪರಿಣಾಮ ಅಪಘಾತ ಸಂಭವಿಸಿದೆ. ಬೆಂಗಳೂರಿನ ಆಕ್ಸೆಂಚರ್ ಸಾಫ್ಟ್ವೇರ್ ಕಂಪನಿ ಉದ್ಯೋಗಿ 28 ವರ್ಷದ ಕೌಸರ್ ತಾಜ್ ಮೃತ ದುರ್ದೈವಿ ಎಂದು ಗುರುತಿಸಲಾಗಿದ್ದು, ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರುತ್ತಿದ್ದ ಬಸ್ ಇಂದು ಮುಂಜಾನೆ 6 ಗಂಟೆ ಸುಮಾರಿಗೆ ಅಪಘಾತಕ್ಕೆ ಈಡಾಗಿದೆ. ಬಸ್ ಚಾಲಕನ ಅತಿವೇಗ ಹಾಗೂ ಅಜಾಗರೂಕತೆಯ ಚಾಲನೆಯೇ ಅಪಘಾತಕ್ಕೆ ಕಾರಣ ಎಂದು ಹೇಳಿರುವ ಪೊಲೀಸರು ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯ ಶವಗಾರಕ್ಕೆ ರವಾನೆ ಮಾಡಿ ಬಸ್ ಚಾಲಕನ ವಿರುದ್ಧ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣೆಗೆ ಮೃತಳ ಸಹೋದರಿ ನೀಡಿದ ದೂರು ದಾಖಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸರ್, ನಮ್ಮ ತಂಗಿ ಆದಂಥ PS ಕೌಸರ್ ತಾಜ್ ಅನ್ನೋರು ವೀಕ್ಲಿ ಒನ್ ಟೈಮು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾರೆ ಬೆಂಗಳೂರಲ್ಲಿ. ಅವರು ಕೆಲಸಕ್ಕೆ ಅಂತ ಬೆಳಿಗ್ಗೆ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಿಗೆ ಹೋದ ತಕ್ಷಣ ನಮಗೆ ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಫೋನ್ ಬಂದಿದೆ ಅವ್ರ ಅಪ್ಪವ್ರಿಗೆ. ಅಪ್ಪವ್ರಿಗೆ ಇಮಿಡಿಯೇಟ್ ಫೋನ್ ಬಂದು ಇದೆಲ್ಲ ನಿಮ್ಮ ಹುಡುಗಿಗೆ ಆಕ್ಸಿಡೆಂಟ್ ಆಗಿದೆ, ಇಮಿಡಿಯೇಟ್ ನೀವು ಬಂದುಬಿಟ್ರಿ ಅಂತ ಹೇಳಿದ್ದಾರೆ. ನಮಗೆ ಅವರಪ್ಪ ಇಮಿಡಿಯೇಟ್ ಇನ್ಫಾರ್ಮ್ ಕೊಟ್ಟ ತಕ್ಷಣ ನಾವು ಈ ಥರ ಚಿಕ್ಕಬಳ್ಳಾಪುರ ಬಂದು ಹಾಸ್ಪಿಟಲಲ್ಲಿ ಬಾಡಿ ಚೆಕಪ್ ನೋಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ನಾವು ಪೊಲೀಸ್ ಸ್ಟೇಷನ್ಗೆ ಬಂದು ಎಲ್ಲ ಮಾಹಿತಿ ಚೆಕ್ ಮಾಡಿಕೊಂಡು ನಮ್ಮ ಇದಕ್ಕೆ ನಾವು ಹೋಗ್ತಾ ಇದ್ವಿ ಸರ್. ಯಾರು ಅವ್ರಿಗೆ? ಅವ್ರ ಹೆಸರೇನು? PS ಕೌಸರ್ ತಾಜ್. ಎಷ್ಟು ವರ್ಷ ಅವ್ರಿಗೆ? 28. ಏನು ಕೆಲಸ ಮಾಡ್ತಾರೆ? ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತಾರೆ ಸರ್. ಬೆಳಗ್ಗೆ ಎಷ್ಟೊತ್ತು ಬಿಟ್ಟರು ಮನೆಗೆ? 5:20ಗೆ. ಮತ್ತು ಈಗ ಏನಾಗಿದೆ ಅಣ್ಣ? ಎಲ್ಲ ಆಯ್ತು, ಏನಾಯ್ತು ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ? ಅದೇ ನಮಗೆ ಅವರು ಆ ಹುಡುಗಿ ಫೋನಿಂದಾನೇ ಪಕ್ಕ ಪ್ಯಾಸೆಂಜರ್ ಫೋನ್ ಮಾಡಿದ್ದಾರೆ. ನಿಮ್ಮ ಹೆಸರಣ್ಣ? K. ಜಬೀವುಲ್ಲಾ. ಅವ್ರಿಗೆ ಏನಾಗಬೇಕು ನೀವು? ತಂಗಿ ಸರ್.